ಸ್ವಲ್ಪ ತಡಾಗಿತ್ತು, ಅದಕ್ಕೆ ಈ ಕಡೆ ಬರ್ಲಿಲ್ರಿ ಅಪ್ಪ. ಹೌದಾ? ಇನ್ನೊಂದು ಸಾರಿ ನೀನು ಪಾದರಕ್ಷೆಗಳನ್ನು ಕೈಲಿ ಹಿಡಿದುಕೊಂಡು ಬರುವುದನ್ನು ನೋಡಿದರೆ ನನ್ನ ಕೈಯಿಂದ ಸಹಿಸಿಕೊಳ್ಳಕ್ಕಾಗೋದಿಲ್ಲ. ಯಾಕ್ರಿ ಅಪ್ಪ, ಯಾಕ್ರಿ? ರುದ್ರ, ನೀನು ಈ ಮನೆಯ ಆಳು ಮಗ ಅಂತ ನಾವು ತಿಳಿದಿಲ್ಲ. ಈ ಮನೆಯ ಮಗ, ಈ ಮನೆಯ ವಿಶ್ವಾಸಿಕ, ಮನೆಯ ಮಾನವನ್ನು ಉಳಿಸುವ ಪುಣ್ಯವಂತ ಮಗ ಅಂತ ನಾವು ತಿಳಿದಿದ್ದೇವೆ. ಅಲ್ರಿ ಅಪ್ಪ, ಎಷ್ಟಾದ್ರೂ ನಾನು ಈ ಮನೆ ಆಳು ಮಗ ಹಾಗಂತ ನೀ ತಿಳ್ಕೊಂಡಿದ್ದೀಯ, ನಾವು ತಿಳಿಬೇಕಲ್ಲ. ನೀನು ಮಾಡುವ ಈ ಕೀಳ ಕೆಲಸವನ್ನು ನನ್ನಿಂದ ಸಹಿಸಿಕೊಳ್ಳಕ್ಕಾಗುವುದಿಲ್ಲ. ಇನ್ನೊಂದು ಸಲ ಇಂಥ ಕೆಲಸ ಮಾಡಬಾರ್ದು ನೀನು. ಅಪರ ನನ್ನ ನೀವು ಭಾಳ ನಂಬಿರಿ ಅಪ್ಪ, ಭಾಳ ನಂಬಿಕೊಂಡಿರಿ. ನಂಬಲೇಬೇಕು ರುದ್ರ, ನಂಬಿದವರನ್ನು ನಂಬಲೇಬೇಕು. ಅಪರ ಇಷ್ಟು ಸಾಕ್ರಿ ಅಪ್ಪ. ನಾವು ನೀವು ನಗುತ್ತಾ ಸಂತೋಷದಾಗ ಸ್ವರ್ಗದಂಗೆ ಕಾಲು ಕಳೆದ್ರೆ ಸಾಕು. ಬೆಂಗಳೂರಿಂದ ಯಾವಾಗ ಬಂದಿಪ್ಪ? ನಿನ್ನೆ ರಾತ್ರಿ ಬನ್ರಿ ಅವಾರ. ಮಹಾಂತೇಶಪ್ಪ ಅವ್ರನ್ನ ಬೆಂಗಳೂರಾಗ ನಿಮ್ಮ ತಂಗಿ ಮನೆಯಾಗ ಬಿಟ್ಟು ಬರ್ಬೇಕಾದ್ರೆ ಭಾಳ ಕಾಡ್ದ್ರಿ ಆದರೂ ಸಣ್ಣ ಮಗ ನೋಡ್ರಿ, ಅವ್ವ ಅಪ್ಪನ ಬಿಟ್ಟಿರೋದು ಎಷ್ಟು ಕಷ್ಟ ಅಂತ ನಿಮ್ಮ ಮಗನ ನೋಡಿದ ಮೇಲೆ ಗೊತ್ತಾತ್ರಿ. ಮತ್ತು ನಿಮ್ಮ ತಂಗಿಯಾರ ನನಗೂ ಸಮಾಧಾನ ಮಾಡಿ ಮಗನು ಒಳಗೆ ಕರ್ಕೊಂಡು ಹೋದ್ರಿ. ನೋಡ್ರಿದ್ರ, ನೀನೇನು ಚಿಂತೆ ಮಾಡಬೇಡ, ಇವ ನಿಮ್ಮ ಧನಿ ಮಗ ಅಲ್ಲ, ನನ್ನ ಮಗ. ಅವನಿಗೆ ಶಿಕ್ಷಣ, ಅವನ ಆಶ್ರಯ ಎಲ್ಲ ನಾನು ಚೆನ್ನಾಗಿ ನೋಡ್ಕೋತೀನಿ, ನೀನು ಚಿಂತೆ ಮಾಡಬೇಡ ಅಂತೇಳಿ ನನ್ನ ಸಮಾಧಾನ ಮಾಡಿ ಕಳಿಸ್ಕೊಟ್ರಿ. ಆದರೂ ಮಹಾಂತೇಶಪ್ಪ ಅವ್ರನ್ನ ಅಷ್ಟು ದೂರ ಬಿಟ್ಟು ಇರಬಾರ್ದಾಗಿತ್ತು ಬಿಡ್ರಿ ನೀವು. ರುದ್ರಣ್ಣ, ಅವನೇನು ಚಿಕ್ಕವನಲ್ಲ, ಅದಕ್ಕೆ ಹೆತ್ತವರನ್ನ ಮರೆತಿರಬೇಕಾದ್ರೆ ಅವನ ಬುದ್ಧಿ ಇನ್ನೂ ಬೆಳಿಬೇಕು. ನನ್ನ ಮಗ ದೊಡ್ಡ ವಿದ್ಯಾವಂತನಾಗಬೇಕೆಂಬ ಆಸೆಯಿಂದ ತಾನೇ ನಾನು ಅವನನ್ನ ಬೆಂಗಳೂರಿಗೆ ಕಳಿಸಿದ್ದು. ಹೌದ್ರಿ ಹೌದ್ರಿ ನೀವು ಹೇಳೋ ಮಾತು ಕರೆಯತ್ರಿ. ನಿಮಗರ ಎಸ್ ಮಂದಾರ ಹೇಳ್ರಿ, ಒಬ್ಬನ ಮಗ, ಹೆಣ್ಣಂದ್ರು ಅವನ, ಗಂಡಂದ್ರು ಅವನ. ಅವರ ನಾಳೆ ಮಹಾಂತೇಶಪ್ಪ ಅವ್ರು ದೊಡ್ಡ ದನಿ ಆಗ್ತಾರ್ರಿ. ಈ ನಮ್ಮ ದೊಡ್ಡ ದನಿ ಹಂಗ ಸುತ್ತ 40 ಹಳ್ಳಿಗೂ ನ್ಯಾಯ ಹೇಳು ದೊಡ್ಡ ದನಿ ಆಗ್ತಾರ್ರಿ. ಅದಕ್ಕೆ ನಿಮಗೆ ಗಂಡಂದ್ರು ಅವನ, ಹೆಣ್ಣಂದ್ರು ಅವನ, ನಾಳೆ ಮನೆಗೆ ಯಜಮಾನ ಆಗುವವನು ಅವನ. ನಿನ್ನ ಮಾತು ನಿಜ ರುದ್ರಣ್ಣ, ಯಾಕಂದ್ರೆ ನನಗಿರೋನು ಒಬ್ಬನೇ ಮಗ. ಹೌದ್ರಿ, ನೀ ಹೇಳ್ದಾಗೆ ನನಗೆ ಹೆಣ್ಣು ಅಂದ್ರು ಅವನೇ, ಗಂಡು ಅಂದ್ರೆ ಅವನೇ. ಅದು ಅಲ್ಲದೆ ಇನ್ನು ಮುಂದೆ ನನಗೆ ಮಕ್ಕಳು ಆಗೋದಿಲ್ಲ ಅಂತ ಡಾಕ್ಟರ್ ಬೇರೆ ಹೇಳ್ಬಿಟ್ಟಿದ್ದಾರೆ. ನೋಡು, ಮಹಾಂತೇಶನ ನನ್ನ ಮಗ ಆಗಿ ಪಡೆದಿದ್ದಕ್ಕೆ 7 ಜನ್ಮದ ಪುಣ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಅಂತ ಮಗನನ್ನು ಪಡಿಬೇಕಾದ್ರೆ ಅದು ಎಷ್ಟು ದೇವರಿಗೆ ಹರಕೆ ಹೊತ್ತು ಎಷ್ಟೋ ದಿವಸ ಉಪವಾಸವಿದ್ದು ಹೊರ ಪಡೆದ ಮಗನಪ್ಪ ಅವನು. ಮಹಾದೇವಿ, ನೀನು ಮಗನನ್ನು ಹೆರೆಯಬೇಕಾದರೆ ನೀನೊಬ್ಬಳೇ ಪುಣ್ಯ ಮಾಡಿಲ್ಲ, ರುದ್ರ ಕೂಡ ಪುಣ್ಯ ಮಾಡಿದ್ದಾನೆ. ಅವನು ಹರಕೆ ಹೊತ್ತಿದ್ದಾನೆ. ಹೌದಾ? ಹೌದು. ನಿನ್ನ ಹೊಟ್ಟೆಯಲ್ಲಿ ಒಂದು ಗಂಡು ಮಗು ಜನಿಸಿದರೆ ಊರಲ್ಲಿರುವ ಎಲ್ಲಾ ದೇವರಿಗೂ ತುಪ್ಪದ ಅಭಿಷೇಕ ಮಾಡ್ತೀನಿ ಅಂತ ರುದ್ರ ಕೂಡ ಹರಕೆ ಹೊತ್ತಿದ್ದ. ಮಹಾದೇವಿ, ಅವ ಸಣ್ಣವನಾಗಿ ದುಡಿದರು ಈ ನಮ್ಮ ಮನೆಯ ಮೇಲೆ ದೊಡ್ಡ ಅಭಿಮಾನವನ್ನೇ ಇಟ್ಟುಕೊಂಡಿದ್ದಾನೆ. ಮಹಾದೇವಿ, ದೊಡ್ಡ ಅಭಿಮಾನವನ್ನೇ ಇಟ್ಟುಕೊಂಡಿದ್ದಾನೆ. ರುದ್ರಣ್ಣ, ವಯಸ್ಸಿನಲ್ಲಿ ನೀನು ಚಿಕ್ಕವನಾದ್ರೂ ಬುದ್ಧಿಯಲ್ಲಿ ನಮ್ಮನ್ನೆಲ್ಲ ನೀನು ಮೀರಿಸ್ಬಿಟ್ಟಿಯಪ್ಪ. ನೋಡು, ನಿನಗೂ ಮಕ್ಕಳಿಲ್ಲ, ಆದರೂ ಮತ್ತೊಬ್ಬರ ಹಿತವನ್ನೇ ನೀನು ಬಯಸ್ತಿದ್ದೀಯ ಅಂದಾಗ ಆ ದೇವರು ಆದಷ್ಟು ಬೇಗ ನಿನಗೆ ಒಳ್ಳೆಯದನ್ನು ಮಾಡಲಿ. ಅಷ್ಟೇ ಅಲ್ಲ, ನಿನಗೂ ಮಕ್ಕಳಾಗ್ಲಿ ಅಂತ ಆ ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇಲ್ಲಾದ್ರೂ ಸಮಾಧಾನ ಆಯ್ತಾ? ಯಾಕೋ, ಏನಾಯ್ತು? ಏನ್ರಿ, ಏನೋ ಹೇಳ್ಬೇಕಂತಿದ್ದಾನೆ, ಏನು? ಹಾ, ದುಡ್ಡು ಏನಾದ್ರೂ ಬೇಕಾ? ಊಟ ಮಾಡ್ತೇನೋ? ಅಪ್ಪರ ಕಣ್ಣು ನೋಡ ನನಗೆ ತರ ನಂಜಿಗೆ ಬರುತ್ತ್ರಿ. ಅವರ ನಾನು ಅಪ್ಪರ ಕಣ್ಣಿಗೆ ಜಂಜೆ ಹಿಂಗಾಗಿ ನಾನು ಹೆಂಡತಿ ಹೊಟ್ಲಿದಾಳ್ರಿ ಇವ. ಹ್ಞೂನ್ರಿ ಇವ ಹಡ್ಯಾಕಂತ ತವ್ರ ಮನೆಗೆ ಹೋಗಿ ಒಂದು ವಾರ ಆತ್ರಿ ಇವ. ಹೌದಾ? ಅದಕ್ಕಂತ ಅವಳನ್ನ ಭೇಟಿ ಆಗ್ಬೇಕಂತೇಳಿ ಇವತ್ತು ಊರಿಗೆ ಹೋಗ್ಬೇಕಂತ ಮಾಡೀನ್ರಿ ಇವ. ಹಾ, ಹೊಂಟಿರ್ಬೇಕು. ಹೋಗಲಾರ್ದು ಏನ್ ಮಾಡ್ತೀಯ? ಅಲ್ಲೋ ರುದ್ರ, ಈ ವಿಷಯ ನಮಗೆ ಯಾಕೆ ಹೇಳಿಲ್ಲ ನೀನು? ಮೊದಲೇ ಹೇಳಿದ್ರಿ, ನಾವು ಗಂಡ ಹೆಂಡತಿ ನಿಮ್ಮ ಮನೆಗೆ ಬಂದು ಸೀಮಂತ ಕಾರ್ಯ ಮಾಡ್ತಿದ್ದೆವು. ಹೇಳಬಾರ್ದೇನು ಈ ವಿಷಯ? ಮೊದಲು ಹೇಳ್ಬೇಕನ್ರಿ ಅಪ್ಪ, ನಿಮ್ಮ ಒಂದು ಕೆಲಸ 2 ಕೆಲಸ ಹೌದಿಲ್ರಿ? ಊರಾಗ ನ್ಯಾಯ ಹೇಳಬೇಕು, ಸುತ್ತಮುತ್ತ ಹಳ್ಳಿ ಜನ ನ್ಯಾಯ ಕಳ್ಕೊಂಡು ಮನೆ ಮಠ ಬಂದಿರ್ತಾರೆ. ಅಂಥದ್ರಾಗ ನನ್ನ ಸುದ್ದಿ ಯಾಕೆ ಹೇಳ್ಬೇಕಂತೇಳಿ ನಾನು ಸುಮ್ಮನೆ ಅದನ್ರಿ ಅಪ್ಪ.
ಆದ್ರೂ ಸ್ವಲ್ಪ ನಾಚಿಕ್ ಬತ್ ಬಿಡ್ರಿ ನನಗೆ. ಹುಚ್ಚಪ್ಪ, ಬಿಚ್ಚು ಮನಸ್ಸಿದ್ದವರ ಮುಂದೆ ನಾಚಿಕೊಳ್ಳಬಾರದು. ಯಾಕೆಂದರೆ ನಾಚಿಕೊಳ್ಳುವ ಮನುಷ್ಯರೇ ಹತ್ರ ಮಾತ್ರ ನಾಚಿಕೊಳ್ಳಬೇಕು. ನಾವೇನು ಹೊರಗಿನವರೇನು? ಅಲ್ಲೋ, ಈಗ ನಿನ್ನ ಹೆಂಡತಿ ಹೆರಿಗೆಗೆ ಹೋಗಿದ್ದಾಳೆ ತಾನೆ? ಹ್ಞೂನ್ರಿ ಅಪ್ಪ. ಹೌದಾ? ಹ್ಞೂನ್ರಿಪ್ಪ. ನೀನು ಹೋಗಿ ಬರ್ತೀಯಾ? ಹೋಗ್ಬೇಕಂತ ಮಾಡೀನ್ರಿ ಅಪ್ಪ. ನೀವು ಆಯ್ತಾಯ್ತು. ಖರ್ಚಿಗೆ ಸ್ವಲ್ಪ ದುಡ್ಡು ಬೇಕಾಗತ್ತೆ, ತಗೋ. ನೋಡು, ನಿನ್ನ ಹೆಂಡತಿ ತವರ ಮನೆಯವರಿಗೆ ಚೆನ್ನಾಗಿ ಹೇಳಿ ಬಾ. ಹೆರಿಗೆ ಚೆನ್ನಾಗಿ ಆಗಬೇಕು. ಮಗುನ ಬಹಳ ಜೋಪಾನದಿಂದ ಬೆಳೆಸ್ಬೇಕು. ಹೌದೌದು, ಮುದ್ದಾಗಿರ್ಬೇಕು. ಹೌದು ರುದ್ರಣ್ಣ, ನಿನಗೇನು ಗಂಡು ಮಗು ಬೇಕಾ ಹೆಣ್ಣು ಮಗು ಬೇಕಾ? ಈ ಪ್ರಶ್ನೆಗೆ ನಾ ಏನು ಉತ್ತರ ಕೊಡ್ಬೇಕ್ರಿ ಇವ? ಆ ದೇವ್ರು ಏನು ಕರುಣಿಸ್ತಾನೋ ಅದು ಕೊಟ್ರೆ ಸಾಕು. ಏನಂದ್ರೆ ರುದ್ರ, ಇನ್ನೊಂದು ಯಾವ ಮಗು ಆಗ್ಲಿ ಇಲ್ಲ ರೀ, ಈ ಸರಿ ರುದ್ರ ಹುಟ್ಟೋದು ಹೆಣ್ಣು ಮಗುನೇ. ನೋಡು, ನಾನು ಹೇಳ್ತೀನಿ ತಾಳೆ. ನೋಡು, ಹೆರಿಗೆ ಮುಗಿದ ತಕ್ಷಣ ನಿನ್ನ ಮಗು ಮತ್ತು ನಿನ್ನ ಹೆಂಡತಿಯನ್ನು ಕರೆದುಕೊಂಡು ನೇರವಾಗಿ ನಮ್ಮ ಮನೆಗೆ ಬಂದು ಬಿಡು. ಯಾಕೆಂದ್ರೆ ನಿನ್ನ ಮಗನಿಗೆ ಚಿನ್ನದ ಸರ ಹಾಕಿ ನಿನ್ನ ಮನೆಗೆ ಕಳಿಸ್ಕೊಳ್ತೀವಿ. ಗಂಡ ಮಗನೇ ಆಗೋದು. ಏನ್ರಿ ಯಜಮಾನ್ರಿ, ಗಂಡು ಮಗ ಹುಟ್ಟಿದ್ರಷ್ಟೇ ಚಿನ್ನದ ಸರ ಹಾಕ್ಬೇಕು, ಹೆಣ್ಣು ಮಗ ಹುಟ್ಟಿದ್ರೆ ಬೇಡ ಅಂತೀರಾ? ರುದ್ರಣ್ಣ, ಹೆಣ್ಣು ಮಗ ಹುಟ್ಟಿದ್ರೆ ಧೈರ್ಯದಿಂದ ನಮ್ಮ ಮನೆಗೆ ಕರ್ಕೊಂಬ, ನಾನು ಬಂಗಾರ ಪದಕ ಹಾಕಿ ಕಳಿಸ್ತೀನಿ. ಗಂಡು ಹುಟ್ಟೋದು. ಈ ಸರಿ ಅವ್ನು ಹುಟ್ಟೋದು ಹೆಣ್ಣು ಮಗು. ಗಂಡು 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 ನಾವು ಊರಿಗೆ ಕಳಿಸ್ತೀರ, ಬರೀ ಜಗಳ ಆಡ್ಕೊತ ತಿಂತಿರ್ತೀರ. ನೋಡ್ರಿ ಅವರ, ನಾನು ಹೆಂಡತಿ ಮೊದಲು ತಣ್ಣಗೆ ಏನ್ರಿ ಹಡಿಲ್ರಿ. ನೋಡ್ರಿ ಅವರ, ನಿಮ್ಮ ಆಸೆ ಹಂಗ ಹೆಣ್ಣು ಹುಟ್ಟಿದ್ರ ನೀವು ನನ್ನ ಮಗಳಿಗೆ ಚಿನ್ನದ ಸರ ಹಾಕ್ರಿ. ಅಪಾರ ಗಂಡು ಹುಟ್ಟಿದ್ರ ನೀವು ಚಿನ್ನದ ಸರ ಹಾಕ್ರಿ. ಹೆಂಗಿದ್ರು ನಾವು ನಿಮ್ಮ ಆಶ್ರಯದಾಗ ಬೆಳೆಯೋರಲ್ರಿ ಅಪ್ಪ. ಗಂಡು ಹುಟ್ಟಿದ್ರು ನಿಮ್ಮ ಹತ್ರ ಬರಬೇಕು, ಹೆಣ್ಣು ಹುಟ್ಟಿದ್ರು ನಿಮ್ಮ ಹತ್ರನ ಬರಬೇಕು. ನಾವು ಯಾರ ಹತ್ರ ಹೋಗ್ಬೇಕ್ರಿ ಅವ? ಸರಿಯಪ್ಪ. ಆದ್ರೆ ಈಗ ನನಗೆ ಮನೆ ನಾನು ಹೆಂಡತಿಗೆ ಊರಿಗೆ ಹೋಗಕ್ಕೆ ಅಪ್ಪನಿಗೆ ಕೊಟ್ರೆ ಸಾಕ್ರಿ ಅಪ್ಪ. ಮಹಾದೇವಿ, ರುದ್ರ ಬಂಗಾರದಂತ ಮನುಷ್ಯ ನೋಡು. ಮತ್ತೆ ರುದ್ರ ಬಂಗಾರದಂತ ಮನುಷ್ಯ, ನೀವು ಮತ್ತು ನೀನು, ಅದು ನಿಮಗೆ ಗೊತ್ತಲ್ವೇ? ನೀನು ಎಂತ ಹೆಣ್ಣಲ್ಲ ಕಣಿ, ಈ ಮನೆಯ ಸೌಭಾಗ್ಯ ದೇವತೆ ನೀನು. ಹೌದು ರೀ, ನಾನು ಸೌಭಾಗ್ಯ ದೇವತೆ, ಆದ್ರೆ ತಾವು ಮಹಾರಸಿಕರು ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀರಾ ನೀವು. ನೀನು ಯಾರು ಅಂತ ಗೊತ್ತೇ? ಯಾರು? ಮುಗಿಲ ಮಲ್ಲಿಗೆಯೋ ನಿನ್ನ ಸ್ನೇಹ ನಿನ್ನ ಪ್ರೇಮ ಕನಸಿನ ಸಿರಿಯೋ ಕನಸಿನ ಸಿರಿಯೋ. ಅರಳಿದ